ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಡೆಗೆ ವ್ಯಾಪಕ ಆಕ್ರೋಶಗಳು ವ್ಯಕ್ತವಾಗಿದೆ. ನವ ಹಿಟ್ಲರ್ ಅಂದ್ರೆ ನೂತನ ಹಿಟ್ಲರ್ ಹೊಸ ಯುದ್ಧ ಘೋಷಣೆ ಎಂದು ಕಿಡಿಕಾರ್ತಿದ್ದಾರೆ. ಟ್ರಂಪ್ ಆರೋಪದಂತೆ ಮಡುರೋ ಮಾದಕ ಜಾಲದ ಕಿಂಗ್ ಪಿನ್ ಆಗಿದ್ದು ನಿಜಾನ? ಈಗ ಟ್ರಂಪ್ ಹೇಳ್ತಾ ಇರೋ ಆರೋಪಗಳೇನು? ವೆನೆಜುವೆಲಾ ಎನ್ನುವಂತಹ ಸಣ್ಣ ದೇಶದ ಅಧ್ಯಕ್ಷನನ್ನ ಹಾಡಹಾಗ ರಾತ್ರೋರಾತ್ರಿ ಅಮೆರಿಕದ ಸೇನೆಯನ್ನ ಬಳಸಿ ಆತನನ್ನ ಮತ್ತು ಆತನ ಭುಜಕ್ಕೆ ತಾಕಿ ಮಲಗಿದ್ದ ಆತನ ಹೆಂಡತಿನ ಹೊತ್ಕೊ ಬರ್ತೀರಲ್ಲ, ಇದಕ್ಕೆ ನೀವು ಕೊಡೋ ಕಾರಣ ಏನು ಅಂತ ಕೇಳಿದ್ರೆ ಟ್ರಂಪ್ ಕೊಡ್ತಾ ಇರೋ ಕಾರಣ ಏನು? ಮಡುರೋ ಇಂಟರ್ನ್ಯಾಷನಲ್ ಡ್ರಗ್ ಡೀಲರ್ ಆಗಿದ್ದ. ಮಡುರೋ ಮಾದಕ ದ್ರವ್ಯವನ್ನ ತಯಾರಿಸುವುದು ಮಾತ್ರವಲ್ಲದೆ ಅನಧಿಕೃತವಾಗಿ ಹಡಗಿನಲ್ಲಿ ಸಾಗಿಸುತ್ತಿದ್ದ. ಈ ಮಡುರೋ ಎನ್ನುವಂತಹ ವ್ಯಕ್ತಿ ವೆನೆಜುವೆಲಾ ಎನ್ನುವಂತಹ ರಾಷ್ಟ್ರದಲ್ಲಿ ಅಕ್ರಮ ಸಂಘಟನೆಯನ್ನ ಕಟ್ಟಿದ್ದ. ಮಾದಕ ಡ್ರಗ್ಸ್ ಅಕ್ರಮದಲ್ಲಿ ಮಡುರೋ ಇದ್ದಿದ್ದು ದಾಖಲೆ ಇದೆಯಾ ಅಂತ ಕೇಳಿದ್ರೆ ಅಮೆರಿಕದ ಮುದಿನ ಜೊತೆ ದಾಖಲೆಗಳಿಲ್ಲ. ಅಮೆರಿಕ ಈವರೆಗೂ ಮಡುರೋ ವಿರುದ್ಧದ ಆರೋಪಕ್ಕೆ ಸಾಕ್ಷಿ ನೀಡಿಲ್ಲ. ನ್ಯೂಯಾರ್ಕ್ನ ಕೋರ್ಟ್ನೆಲ್ಲ ತನಿಖೆ, ಅದರ ವಿಚಾರಣೆ ನಡೆಯುತ್ತೆ. ಟ್ರಂಪ್ ಹೇಳುವಂತೆ ಮಡುರೋ ಟ್ರೆಂಡಿ ಆರಗುವ ಅನ್ನೋ ಗ್ಯಾಂಗ್ ನಡೆಸುತ್ತಿದ್ನ. ಅಲ್ಲಿ ವೆನೆಜುವೆಲಾದ ಸ್ಥಳೀಯ ಭಾಷೆ ಅದು. ಆ ಭಾಷೆಯಲ್ಲಿ ಒಂದು ಹೆಸರಿಡಲಾಗಿತ್ತು ಆ ಭಾಗದ ಒಂದು ಗ್ಯಾಂಗಿಗೆ, ಟ್ರೆಂಡಿ ಆರಗುವ ಅನ್ನೋ ಗ್ಯಾಂಗ್ ಅದು. ಈ ಗ್ಯಾಂಗಿನ ನಿರ್ಮಾತೃ ಈತನೇ ಅಂತೆ ಮಡುರೋ. ಅದಕ್ಕೇನಾದ್ರೂ ದಾಖಲೆ ಕೊಡ್ತೀಯನಪ್ಪ ಟ್ರಂಪ್ ಅಂತ ಕೇಳಿದ್ರೆ ಇನ್ನು ಅಮೆರಿಕದ ಜಸ್ಟಿಸ್ ಇಲಾಖೆ ಈವರೆಗೂ ಅದನ್ನು ದೃಢಪಡಿಸಿಲ್ಲ. ಮಡುರೋ ಡಿ ಲೋಸ್ ಸೋಲೆಸ್ ಎಂಬ ಕಾರ್ಟೆಲ್ ನಡೆಸುತ್ತಿದ್ದರೆ, ಅಂದ್ರೆ ಒಂದು ಆರ್ಗನೈಸೇಷನ್ ನಡೆಸ್ತಾ ಇದ್ರೆ ಅದರ ಬಗ್ಗೆ ಪುರಾವೆಗಳು ಬೇಕಿತ್ತಲ್ಲ. ಆ ಪುರಾವೆಗಳು ಈವರೆಗೂ ಸಲ್ಲಿಕೆ ಅಲ್ಲ. ಅಂತಹ ಒಂದೇ ಒಂದು ಕಾರ್ಟೆಲ್ ಅಸ್ತಿತ್ವದಲ್ಲೇ ಇಲ್ಲವೆಂದು ಡ್ರಗ್ ಮಾರ್ಕೆಟ್, ಜಾಗತಿಕ ಡ್ರಗ್ ಮಾರ್ಕೆಟ್ ಅಂತ ಇರುತ್ತೆ, ಗ್ಲೋಬಲಿ ಡ್ರಗ್ ಮಾರ್ಕೆಟ್, ಅದು ಈವರೆಗೂ ಪ್ರಕಟ ಮಾಡಿಲ್ಲ. ಹಾಗಾದ್ರೆ ನ್ಯೂಯಾರ್ಕ್ ಕೋರ್ಟ್ನಲ್ಲಿ ಮಡುರೋ ಮೇಲಿನ ಆರೋಪ ಸಾಬೀತು ಆಗುವುದಿಲ್ಲವೇ? ವ್ಯಾಪಕ ಚರ್ಚೆಗೆ ಕಾರಣವಾದ ಮಡುರೋ ಅಪಹರಣ. ನ್ಯೂಯಾರ್ಕ್ ಕೋರ್ಟಿಗೆ ಆತನನ್ನ ಕರ್ಕೊಂಡು ಹೋಗಲಾಗುತ್ತೆ. ಇಂಟರ್ನ್ಯಾಷನಲ್ ಅಕ್ಯೂಸ್ಡ್ ಅನ್ನ ನ್ಯೂಯಾರ್ಕ್ ಕೋರ್ಟ್ನಲ್ಲಿ ವಿಚಾರಣೆ ನಡೆಸುತ್ತೆ. ಆ ಸಂದರ್ಭದಲ್ಲಿ ಅಮೆರಿಕ ವಿಶ್ವದ ದೊಡ್ಡಣ್ಣ ಆಗೋದಕ್ಕಿರೋ ಅರ್ಹತೆ ಏನು? ವಾರ್ಷಿಕ GDPಯ ಹಣ ಅಥವಾ ವಾರ್ಷಿಕ GDPಯಿಂದ ವ್ಯಕ್ತವಾದಂತಹ ಹಣದ ವಹಿವಾಟು ಅತ್ಯಧಿಕವಾಗಿರಬೇಕು. 274 ವಿಶ್ವಸಂಸ್ಥೆಯಲ್ಲಿ ಸದಸ್ಯತ್ವ ಸ್ಥಾನ ಪಡೆದಿರುವ ದೇಶಗಳ ಪೈಕಿ ಅಮೆರಿಕ GDPಯಲ್ಲಿ ನಂಬರ್ 1, ತನ್ನ ಸೈನಿಕ ಪಡೆಯಲ್ಲಿ ನಂಬರ್ 1, ಯುದ್ಧೋಪಕರಣಗಳಲ್ಲಿ ನಂಬರ್ 1, ಯುದ್ಧ ಸಾಮಗ್ರಿಗಳಲ್ಲಿ ನಂಬರ್ 1, ಇಂಪೋರ್ಟ್ ಎಕ್ಸ್ಪೋರ್ಟ್ಗಳಲ್ಲಿ ನಂಬರ್ 1. ಈ ಕಾರಣಕ್ಕೋಸ್ಕರ ಅಮೆರಿಕವನ್ನ ದೊಡ್ಡಣ್ಣ ಅಂತ ಕರಿತೀವಿ, ವಿಶ್ವದ ದೊಡ್ಡಣ್ಣ ಅನ್ನುವ ಕಾರಣಕ್ಕೆ ವಿಶೇಷ ಅಧಿಕಾರ ಏನಾದರೂ ಇದೆಯಾ? ಯಾವುದಾದ್ರೂ ದೇಶಕ್ಕೆ ಹೋಗಿ ಒಬ್ಬ ಅಧ್ಯಕ್ಷನನ್ನ ಅಪಹರಣ ಮಾಡೋದಕ್ಕೆ ಇಲ್ಲ. ಇಂಟರ್ನ್ಯಾಷನಲ್ ಅದಕ್ಕೆ ವಿಶ್ವಸಂಸ್ಥೆ ಅದಕ್ಕೆ ಅವಕಾಶ ಕೊಡೋದಿಲ್ಲ. ಅಂತೂ ಇಂತೂ ಎಳ್ಕೊಂಡು ಬಂದ ಮೇಲೆ ಬಿಡೋದಕ್ಕೂ ಆಗೋದಿಲ್ಲ. ನೀನು ನ್ಯೂಯಾರ್ಕ್ನ ಕೋರ್ಟಿಗೆ ಹಾಜರುಪಡಿಸಬೇಕು. ಅಲ್ಲಿ ನ್ಯಾಯಾಧೀಶರು ಕೇಳುವ ಅಷ್ಟು ಪ್ರಶ್ನೆಗಳಿಗೆ ಡೊನಾಲ್ಡ್ ಟ್ರಂಪಿನ ಲೀಗಲ್ ಟೀಮು ಅದಕ್ಕೆ ಉತ್ತರ ಕೊಡಬೇಕು. ಮಡುರೋರವರ ವಿರುದ್ಧ ಇರತಕ್ಕಂಥ ಆರೋಪ ಏನು? ಈ ಹಿಂದೆ ಸದ್ದಾಮ್ ಹುಸೇನ್ರನ್ನ ಅಮೆರಿಕ ನೇಣಿಗೇರಿಸಬೇಕಾದ್ರೆ ಒಂದಷ್ಟು ದಾಖಲೆಗಳನ್ನು ಕೊಟ್ಟಿತ್ತು. ಕಾರಣ, ಇರಾಕ್ ಮತ್ತು ಇರಾನ್ನಲ್ಲಿ ಶಿಯಾ ಮುಸ್ಲಿಮರನ್ನ ಸದ್ದಾಮ್ ಹುಸೇನ್ ಅತ್ಯಂತ ನಿರ್ದಯವಾಗಿ ಕೊಂದು ಹಾಕಿದ್ದ ಅನ್ನುವ ಕೆಲ ಸೃಷ್ಟಿತ ದಾಖಲೆಗಳನ್ನು ಕೊಡಲಾಯಿತು. ಅದರ ಮುಖಾಂತರವಾಗಿ ಡಿಸೆಂಬರ್ 31ನೇ ತಾರೀಕು ಸದ್ದಾಮ್ ಹುಸೇನಿಗೆ ನೇಣಿಗೆ ಏರಿಸಲಾಯಿತು. ಅದೇ ತರಹದ ಪ್ಲಾನ್ ಇದು. ಮಡುರೋ ವಿರುದ್ಧದ ಆರೋಪಗಳನ್ನು ಸಾಬೀತು ಮಾಡಬೇಕು ಡೊನಾಲ್ಡ್ ಟ್ರಂಪ್ನ ಲೀಗಲ್ ಟೀಮ್. ಅದು ನ್ಯೂಯಾರ್ಕ್ ಕೋರ್ಟ್ನಲ್ಲಿ ನಡೆಯುತ್ತಾ? ಅದು ಅತ್ಯಂತ ಕುತೂಹಲ. ಮಡುರೋ ಮೇಲಿನ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ದಾಖಲೆಗಳು ಈವರೆಗೂ ಪ್ರೊಡ್ಯೂಸ್ ಅಲ್ಲ. ಹಾಗಿದ್ರೂ ಕೂಡ ನ್ಯೂಯಾರ್ಕ್ ಕೋರ್ಟ್ನಲ್ಲಿ ಮಡುರೋ ವಿರುದ್ಧದ ದಾಖಲೆ ಸಾಬೀತಾಗುತ್ತಾ? ಮಡುರೋ ದೋಷಿ ಎಂದು ಸಾಬೀತಾಗುತ್ತಾ? ಕಾದು ನೋಡೋಣ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.